ನಮಸ್ಕಾರ ಸ್ನೇಹಿತರೆ, ನೀವು ಒಂದ್ ಮಾತ್ ಕೇಳಿರ್ಬೋದು. ಜಬ್ ಜಬ್ ಭಗವಾನ್ ದೇತಾ ಹೇ ಚಪ್ಪರ್ ಪಾಡ್ಕೆ ದೇತಾ ಹೇ. ತಾಳಿದವನು ಬಾಳಿಯಾನು. ಅಕ್ಷರಶಃ ಈ ಮಾತುಗಳು ಭಾರತದ ವಿಚಾರದಲ್ಲಿ ನಿಜ ಆಗಿದೆ. ಒಂದ್ ಕಡೆ ಚೈನಾದವರು ಏನಾಗ್ತಾ ಇದೆ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ, ರೆಪ್ಪೆ ಮುಚ್ಚಿ ತೆಗೆಯುವಷ್ಟರಲ್ಲಿ ಭಾರತ ಲಾಭ ಮಾಡ್ಕೊಂಡ್ಬಿಟ್ಟಿದೆ. ಚೈನಾ ನೋಡಿ ಕೈ ಕೈ ಇಸುಕಿಕೊಳ್ತಾ ಇದೆ. ನಿಮಗೆ ಗೊತ್ತಿದೆ, ವೆನಿಜುವೆಲಾದ ಮೇಲೆ ಕಬ್ಜಾ ಮಾಡಿದೆ ಅಮೆರಿಕ. ಅತಿ ದೊಡ್ಡ ಆಯಿಲ್ ರಿಸರ್ವೈರು ವೆನಿಜುವೆಲಾದಲ್ಲಿದೆ. ಅಮೆರಿಕ ಕಷ್ಟಪಟ್ಟಿರೋದು, ಆದ್ರೆ ಲಾಭ ಆಗ್ತಾ ಇರೋದು ಭಾರತಕ್ಕೆ. ಅಮೆರಿಕ ವೆನಿಜುವೆಲಾದ ತೈಲ ತಗೊಂಡ್ ಏನ್ ಮಾಡುತ್ತೆ? ಯಾಕಂದ್ರೆ ತಾನೇ ಆಯಿಲ್ ರಿಚ್ ಕಂಟ್ರಿ, ತನ್ನ ದೇಶದಲ್ಲೇ ಸಿಕ್ಕಾಪಟ್ಟೆ ಆಯಿಲ್ ಇದೆ. ಇರ್ತಕ್ಕಂತಹ ಆಯಿಲ್ ನ ಇಟ್ಕೊಂಡು ಕುಡಿಯೋದಕ್ಕಾಗಲ್ಲ, ಮಾರಿದ್ರೆ ತಾನೇ ದುಡ್ಡಾಗೋದು. ಮಾರೋ ವಿಚಾರ ಬಂದಾಗ ಕೊಳ್ಳೋ ತಾಕತ್ ಯಾರಿಗಿರೋದು? ಅದು ಕೇವಲ ಭಾರತ. ನೆನ್ಪಿರ್ಲಿ ನಿಮ್ಗೆ, ವೆನಿಜುವೆಲಾದ ಬಳಿ $300 ಬಿಲಿಯನ್ ಕ್ರೂಡ್ ಆಯಿಲ್ ರಿಸರ್ವ್ ಇರೋದು. 1970ರ ದಶಕದಲ್ಲಿ ಅಮೆರಿಕದ ಕಂಪನಿಗಳೇ ವೆನಿಜುವೆಲಾದಲ್ಲಿ ತೈಲ ನಿಕ್ಷೇಪಗಳನ್ನ ಹುಡುಕಿ ಹೊರತೆಗೆದಿದ್ದು, ಅಲ್ಲಿಂದ ಅವರು 20 ಮಿಲಿಯನ್ ಬ್ಯಾರಲ್ ಪ್ರತಿದಿನ ತೈಲವನ್ನ ತೆಗಿತಾ ಇದ್ರು. ಒಮ್ಮೊಮ್ಮೆ ಇದು 6 ಮಿಲಿಯನ್ ಬ್ಯಾರಲ್ ಪರ್ ಡೇಗೂ ತಲುಪಿದ್ದಿದೆ. ಆದ್ರೆ ವೆನಿಜುವೆಲಾದ ಮೇಲೆ ಸ್ಯಾಂಕ್ಷನ್ ಹಾಕಿರೋದ್ರಿಂದ ಇವರ ತೈಲ ಎಕ್ಸ್ಟ್ರಾಕ್ಟ್ ಮಾಡುವ ಕೆಪಾಸಿಟಿ 1 ಮಿಲಿಯನ್ ಬ್ಯಾರಲ್ ಪರ್ ಡೇನೂ ಆಗ್ತಾ ಇಲ್ಲ. ವೆನಿಜುವೆಲಾದ ಜೊತೆಗೆ ಅದಕ್ಕಿಂತ ದೊಡ್ಡ ತೈಲ ಭಂಡಾರದ ಕೀಲಿ ಕೈ ಭಾರತಕ್ಕೆ ಸಿಕ್ಕಿರೋದು ಗಯಾನಾದ ಮೂಲಕ. ಗಯಾನಾದಲ್ಲೂ ಸಹ 11 ಬಿಲಿಯನ್ ಬ್ಯಾರಲ್ ನಷ್ಟು ತೈಲ ರಿಸರ್ವ್ ಇದೆ. ಇಲ್ಲಿ ಬರೀ ಆಯಿಲ್ ರಿಸರ್ವ್ ಅಷ್ಟೇ ಅಲ್ಲ, ಚಿನ್ನದ ಭಂಡಾರನೇ ಸಿಕ್ಕಿದೆ. ಯಾವಾಗ ಗಯಾನಾದಲ್ಲಿ ತೈಲ ಭಂಡಾರ, ಚಿನ್ನದ ಭಂಡಾರನೇ ಇದೆ ಅಂತ ಗೊತ್ತಾಯ್ತೋ, ಭಾರತದ ಕಣ್ಣು ನೆಟ್ಟಗಾಯ್ತು. ಥಟ್ ಅಂತ ಹೋಗಿ ಗಯಾನಾದಲ್ಲಿ ಇನ್ವೆಸ್ಟ್ ಮಾಡಿಬಿಡ್ತು. ಗಯಾನಾದಿಂದ ತೈಲ ಮತ್ತು ಗೋಲ್ಡ್ ಪರ್ಚೇಸಿಂಗು ಸ್ಟಾರ್ಟ್ ಮಾಡಿದೆ ಭಾರತ. ಚೀನಾ ಕಣ್ಣು ಗಯಾನಾದ ಮೇಲೆ ಬೀಳೋದಕ್ಕೂ ಮುಂಚೆ ನಮ್ಮ ಕಂಪನಿಗಳು ಅಲ್ಲಿ ಇನ್ವೆಸ್ಟ್ ಮಾಡಿ ಆಗಿತ್ತು. ಯಾಕಂದ್ರೆ ವೆನಿಜುವೆಲಾದ ವಿಚಾರದಲ್ಲಿ ಈ ಹಿಂದೆ ಕಹಿ ಅನುಭವ ಆಗಿತ್ತು ಭಾರತಕ್ಕೆ. $1 ಬಿಲಿಯನ್ ಇನ್ವೆಸ್ಟ್ ಮಾಡಿತ್ತು ಭಾರತ ವೆನಿಜುವೆಲಾದಲ್ಲಿ ತೈಲಕ್ಕಾಗಿ. ಆದ್ರೆ ಅಮೆರಿಕ ಸ್ಯಾಂಕ್ಷನ್ ಹಾಕಿದ್ರಿಂದ ಅದರ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ವೆನಿಜುವೆಲಾದಲ್ಲಿ ಅಧಿಕಾರದಲ್ಲಿದ್ದು ಕಮ್ಯುನಿಸ್ಟರಿಗೂ ಮತ್ತು ಚೈನಾದ ಸರ್ಕಾರಕ್ಕೂ ಸಿಕ್ಕಾಪಟ್ಟೆ ಲವಿ ಡವಿ. ಹಾಗಾಗಿ ಆಬ್ವಿಯಸ್ಲಿ ವೆನಿಜುವೆಲಾ ಮತ್ತು ಚೈನಾ ಸಾಕಷ್ಟು ಹತ್ತಿರ ಆದ್ವು. ಸಹಜವಾಗಿ ಅಮೆರಿಕದ ಕಣ್ಣು ಸಹ ಕೆಂಪಾಯ್ತು. ವೆನಿಜುವೆಲಾ ತನ್ನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದ 75% ಕ್ರೂಡ್ ಆಯಿಲ್ ನ ಚೈನಾಕ್ಕೆ ಮಾರ್ತಾ ಇತ್ತು. ಈಗ ಅದೇ ವೆನಿಜುವೆಲಾದ ಮೇಲೆ ಅಮೆರಿಕ ಸ್ಟ್ರೈಕ್ ಮಾಡಿದೆ. ವೆನಿಜುವೆಲಾದ ರಾಷ್ಟ್ರಾಧ್ಯಕ್ಷ ಮದುರೋನ ನ್ಯೂಯಾರ್ಕ್ ನ ಜೈಲ್ನ ಕಂಬಿ ಹಿಂದೆ ಹಾಕಿದೆ. ಈಗ ಚೈನಾಕ್ಕೆ ಲಾಸು. ವೆನಿಜುವೆಲಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರನೂ ಇಲ್ಲ, ತೈಲನೂ ಹೋಯ್ತು. ಭಾರತಕ್ಕೇನು ವೆನಿಜುವೆಲಾದಲ್ಲಿ ಸರ್ಕಾರ ಬದಲಾಗೋದ್ರಿಂದ ಲಾಸ್ ಆಗೋದಿಲ್ಲ. ಯಾಕಂದ್ರೆ ನಾವು ತೈಲ ಎಕ್ಸ್ಟ್ರಾಕ್ಟ್ ಮಾಡಬಹುದು, ನಾವು ವ್ಯವಹಾರ ಮಾಡೋದು ಡಾಲರ್ ಅಲ್ಲಿ. ಆದ್ರೆ ಚೈನಾ ವೆನಿಜುವೆಲಾದಿಂದ ಲೋಕಲ್ ಕರೆನ್ಸಿನಲ್ಲಿ ಟ್ರೇಡ್ ಮಾಡ್ತಾ ಇತ್ತು. ಹಾಗಾಗಿ ಲಾಸ್ ಈಗ ಆಗೋದು ಚೈನಾಕ್ಕೆ. ಡಾಲರ್ ನಲ್ಲಿ ನಾವು ವ್ಯಾಪಾರ ಮಾಡೋದ್ರಿಂದ ಅಮೆರಿಕ ಯಾವುದೇ ಅಬ್ಜೆಕ್ಷನ್ ಮಾಡೋದಿಲ್ಲ. ನಾವೇನು ಡೆಡ್ ಇನ್ವೆಸ್ಟ್ ಮಾಡಿದ್ವಿ $1 ಬಿಲಿಯನ್, ಅದು ವಾಪಸ್ ಬರ್ತಾ ಇದೆ ಭಾರತಕ್ಕೆ. ತೈಲನು ಸಿಕ್ತು ವೆನಿಜುವೆಲಾದಲ್ಲಿ. ಗಾನಾದಿಂದಲೂ ತೈಲ ಪ್ಲಸ್ ಗೋಲ್ಡ್. ಭಾರತದ ಎರಡೂ ಕೈಯಲ್ಲೂ ಈಗ ಲಡ್ಡು. ಈಗಲ್ಲ, 2025 31 ಸೆಪ್ಟೆಂಬರ್ ನಲ್ಲೇ ಭಾರತ ಗಾನಾದಲ್ಲಿ ತೈಲವನ್ನ ಹೊರತೆಗೆಯುವ ತನ್ನ ಹಕ್ಕನ್ನ ರಿಸರ್ವ್ ಮಾಡಿಡ್ತು. ಗಯಾನ ಒಂದರಲ್ಲೇ 1.7 ಮಿಲಿಯನ್ ಬ್ಯಾರಲ್ ನಷ್ಟು ತೈಲವನ್ನ ಪ್ರತಿದಿನ ಹೊರತೆಗೆಯುತ್ತೆ ಭಾರತ. ಈ ಪ್ರಾಜೆಕ್ಟ್ ಸಿಕ್ಕಿರೋದು ಯಾರಿಗೆ? ನಮ್ಮ ದೇಶದ ONGC ಮತ್ತು ONGC ವಿದೇಶ್ಗೆ. ಮೊದಲು ವೆನಿಜುವೆಲಾದಲ್ಲಿ ಅಧಿಕಾರದಲ್ಲಿದ್ದಾಗ ಭಾರತಕ್ಕೆ ಲಾಭನೇ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಈತ ಕಮ್ಯುನಿಸ್ಟ್, ಚೈನಾದ ಜೊತೆಗೆ ಡಿಂಗ್ ಡಾಂಗ್ ಇತ್ತು. ಎಷ್ಟೇ ತೈಲ ಸಿಕ್ಕರೂ ಚೈನಾ ಒತ್ತಡ ಹಾಕ್ತಾ ಇದ್ದಿದ್ರಿಂದ 75% ಆಯಿಲ್ ನ ಚೈನಾಕ್ಕೆ ಮಾರಿಬಿಡ್ತಾ ಇದ್ದ. ತನ್ನ ಇನ್ವೆಸ್ಟ್ಮೆಂಟ್ ಡೆಡ್ ಆಗೋಗಿತ್ತು ವೆನಿಜುವೆಲಾದಲ್ಲಿ. 1/3 ಭಾಗ ತೈಲಕ್ಕೆ ವೆನಿಜುವೆಲಾದ ಮೇಲೆ ಡಿಪೆಂಡ್ ಆಗಿತ್ತು ಭಾರತ. ಈಗ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅಂತೂ ಮಾಡ್ಬೇಕಾ? ಹಾಗಾಗಿ ಗಾನಾದ ಜೊತೆಗೆ ಸೆಪ್ಟೆಂಬರ್ 31ನೇ ತಾರೀಕು 2025 ಒಪ್ಪಂದ ಸಹ ಮಾಡ್ಕೊಳ್ತು ಭಾರತ. ಮೊನ್ನೆ ಮೋದಿ ಗಯಾನ ವಿಸಿಟ್ ಮಾಡಿದ್ರು. ಯಾಕೆ ಅಂತ ಮಾಡಿದೀರಾ? ಇದಕ್ಕೆ ಭಾರತಕ್ಕೆ ಎರಡೂ ಕೈಯಲ್ಲಿ ಲಡ್ಡು ಸಿಕ್ಕಿದ್ರೆ, ಇನ್ನೊಂದ್ ಕಡೆ ಚೈನಾಕ್ಕೆ ತಾನು ಹಾಕಿರೋ ಇನ್ವೆಸ್ಟ್ಮೆಂಟ್ ಗೆ ರಿಟರ್ನ್ಸು ಇಲ್ಲ, ತೈಲಾನು ಇಲ್ಲ. ಗಾನಾ ಮತ್ತು ವೆನಿಜುವೆಲಾ ಎರಡೂ ದೇಶಗಳ ನಡುವೆ ದುಶ್ಮನ್ ಇದ್ದಿದ್ದೇ ತೈಲಕ್ಕಾಗಿ. ಯಾವಾಗ ಗಾನಾದಲ್ಲಿ ತೈಲ ನಿಕ್ಷೇಪಗಳಿದಾವೆ, ಚಿನ್ನದ ಭಂಡಾರ ಇದೆ ಅಂತ ಗೊತ್ತಾಯ್ತೋ, ವೆನಿಜುವೆಲಾ ಗಾನಾದ ಮೇಲೆ ಏರಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತು. ಆಗ ಬುದ್ಧಿವಂತಿಕೆ ನಡೆ ಅನುಸರಿಸಿದ್ದು ಗಾನಾ. ಆ ಸಂದರ್ಭದಲ್ಲಿ ಗಯಾನ ಅಮೆರಿಕದ ಪರವಾಲ್ತು. ವೆನಿಜುವೆಲಾ ಚೈನಾನ ನಂಬಿಕೊಳ್ತು. ಆಬ್ವಿಯಸ್ಲಿ ಚೈನಾ ಅಮೆರಿಕಕ್ಕೆ ಎಗೇನ್ಸ್ಟ್. ಅಮೆರಿಕದ ದುಶ್ಮನಿಯನ್ನ ವೆನಿಜುವೆಲಾ ಸಹ ಕಟ್ಟಿಕೊಳ್ತು. ಗಯಾನ ಬುದ್ಧಿವಂತಿಕೆಯಿಂದ ಅಮೆರಿಕದ
ಪಾಳೆಯ ಸೇರಿದ್ರಿಂದ ಗಯಾನಕ್ಕೆ ಅಮೆರಿಕದಿಂದ ಯಾವುದೇ ತೊಂದರೆ ಆಗ್ಲಿಲ್ಲ. ವೆನಿಜುವೆಲಾದ ಮೇಲೆ ಅಮೆರಿಕ ಮುರಿದು ಬಿತ್ತು. ಈಗ ಭಾರತ ಸಹ ಗಾನಾದ ಪರವಾಗಿ ಇದೆ, ಅಮೆರಿಕ ಸಹ ಗಾನಾದ ಪರವಾಗಿ ಇರೋದ್ರಿಂದ ಗಾನಾದ ಚೀಪ್ ಆಯಿಲ್, ಗೋಲ್ಡ್ ಭಾರತಕ್ಕೆ ಸಿಗುತ್ತೆ. ವೆನಿಜುವೆಲಾ, ಗಾನಾ, ಅಮೆರಿಕ, ಚೀನಾ ಈ ಎಲ್ಲರ ದುಶ್ಮನಿಯಿಂದ ಪ್ರಾಫಿಟ್ ಆಗ್ತಾ ಇರೋದು ಭಾರತಕ್ಕೆ. ವೆನಿಜುವೆಲಾ ಒಂದ್ರಿಂದನೇ ಚೈನಾಕ್ಕೆ $60 ಬಿಲಿಯನ್ ನಷ್ಟ ಆಗಿರೋದು ಅಮೆರಿಕ ಕಬ್ಜಾ ಮಾಡ್ಕೊಂಡಿರೋದ್ರಿಂದ. ಅವರ ಇನ್ವೆಸ್ಟ್ಮೆಂಟ್ ಇಲ್ಲ, ತೈಲಾನು ಇಲ್ಲ. ಆದ್ರೆ ಈ ಕಡೆ ನಮಗೆ ವೆನಿಜುವೆಲಾದಲ್ಲಿ ಹಾಕಿದ್ದ ಇನ್ವೆಸ್ಟ್ಮೆಂಟ್ ವಾಪಸ್ ಬರುತ್ತೆ. ಅಲ್ಲೂ ತೈಲ ಸಿಗುತ್ತೆ, ಗಾನಾದಲ್ಲೂ ತೈಲ ಸಿಗುತ್ತೆ. ಇದು ನೋಡಿ ಭಾರತದ ಸ್ಪಷ್ಟ ವಿದೇಶಾಂಗ ನೀತಿಗೆ ಸಿಕ್ಕ ಜಯ. ದುಶ್ಮನ್ಗಳಿಂದನೂ ಭಾರತ ಲಾಭ ಮಾಡ್ಕೊಳ್ತಾ ಇದೆ, ಸ್ನೇಹಿತರಿಂದ ಅಂತೂ ಲಾಭ ಇದ್ದೇ ಇದೆ. ನಾನು 1.7 ಮಿಲಿಯನ್ ಬ್ಯಾರಲ್ ನಷ್ಟು ಗಾನಾದಿಂದ ತೈಲ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಭಾರತ ಅಂದೆ. ಇದು ಭಾರತದ ಒಟ್ಟು ಬಳಕೆಯ 1/3 ಭಾಗ. ಇನ್ನು 1/3 ಭಾಗವನ್ನು ನಾವು ರಷ್ಯಾದಿಂದ ಪರ್ಚೇಸ್ ಮಾಡ್ತೇವೆ. ಇನ್ನು ಉಳಿದಿರುವ 1 ಭಾಗ ಮಿಡಲ್ ಈಸ್ಟ್, ಇರಾಕ್, ಇರಾನ್ ನಿಂದ ಭಾರತ ತೈಲ ಖರೀದಿ ಮಾಡುತ್ತೆ. ಅವ್ರವ್ರು ಹೊಡೆದಾಡ್ಕೊಂಡು ಏನಾದ್ರೂ ಮಾಡ್ಕೊಳ್ಳಿ, ನಮಗೇನು ನಮ್ಮ ಎನರ್ಜಿ ಡಿಮ್ಯಾಂಡ್ಗೆ ಬೇಕಾದಷ್ಟು ತೈಲ ಭರ್ಪೂರ ಸಿಗ್ತಾ ಇದೆ. ಅದು ಚೀಪ್ ಆಗಿ ಸಿಗ್ತಾ ಇರೋದು. ಅತಿ ಬುದ್ಧಿವಂತಿಕೆ ಮಾಡಿ ಆಟ ಆಡ್ತಾ ಇದ್ದ ಚೈನಾಕ್ಕೆ ಗಾನಾದಿಂದನೂ ತೈಲ ಇಲ್ಲ, ವೆನಿಜುವೆಲಾದಿಂದನೂ ತೈಲ ಇಲ್ಲ. ಹಾಕಿರೋ ಇನ್ವೆಸ್ಟ್ಮೆಂಟ್ ಮುಂಡಾ ಮುಚ್ಕೊಂಡೋಯ್ತು. ಅದಕ್ಕೆ ಹೇಳೋದು, ವ್ಯವಧಾನದಿಂದ ನಮ್ಮ ಟೈಮ್ಗಾಗಿ ಕಾಯ್ಬೇಕು. ಭಾರತಕ್ಕೂ ಕುಲಾಯಿಸ್ತು ನೋಡಿ ಲಾಟ್ರಿ. ಬರೀ ಕೆಟ್ಟದ್ದನ್ನೇ ಆಲೋಚನೆ ಮಾಡೋ ಧೂರ್ತ ರಾಷ್ಟ್ರ ಚೈನಾಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಇನ್ನೊಬ್ಬರಿಗೆ ಕೆಡುಕನ್ನು ಬಯಸದ ಒಳ್ಳೆಯದನ್ನೇ ಮಾಡುವ ಭಾರತಕ್ಕೆ ಒಳ್ಳೇದಾಗಲ್ವಾ? ಹಾಗಾದ್ರೆ ಇದರಿಂದ ಎಷ್ಟು ಲಾಭ ಆಯ್ತು ಭಾರತಕ್ಕೆ ಅಂತ ಕೇಳ್ಬೋದು. ವೆನಿಜುವೆಲಾ ಮತ್ತು ಗಾನಾದಿಂದ ಭಾರತಕ್ಕೆ $11 ಬಿಲಿಯನ್ ಲಾಭ ಆಗ್ತಾ ಇದೆ. ಒಂದು ದೇಶ ಅಂದ್ಮೇಲೆ ಇದು ಚಿಕ್ಕ ಅಮೌಂಟ್ ಆಗ್ಲಿ ಬಿಡಿ, $11 ಬಿಲಿಯನ್ ನಮಗ್ ಲಾಭ ಆಗ್ತಾ ಇದೆ. ಚೈನಾಗೆ $60 ಬಿಲಿಯನ್ ಲಾಸ್ ಆಗಿದೆಯಲ್ಲ, ಅದಕ್ಕಿಂತ ಏನು ಕೇಳಲ್ವಲ್ಲ. ಚಿಕ್ಕದೋ ದೊಡ್ಡದೋ ಲಾಭ ತಾನೆ. ನೋಡ್ತಾ ಇರಿ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೈಲದ ಬೆಲೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗುತ್ತೆ. ರಷ್ಯಾ ಏನು ನಮಗೀಗ $45 ಪರ್ ಬ್ಯಾರಲ್ಗೆ ಕೊಡ್ತಾ ಇದೆ, ಅದನ್ನ ಮತ್ತಷ್ಟು ಕಡಿಮೆ ಮಾಡ್ಬೇಕಾಗತ್ತೆ. ಅಮೆರಿಕ ವೆನಿಜುವೆಲಾನ ಈಗ ಕಬ್ಜಾ ಮಾಡಿರೋದ್ರಿಂದ ವೆನಿಜುವೆಲಾದಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂತಹ ಚೀಪ್ ಆಯಿಲ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಬರುತ್ತೆ. ಅಮೆರಿಕ ರಷ್ಯಾ ವಿರೋಧಿ ರಾಷ್ಟ್ರಗಳು. ರಷ್ಯಾಕ್ಕೆ ಮತ್ತು ಚೈನಾಕ್ಕೆ ಅಮೆರಿಕ ಟಕ್ಕರ್ ಕೊಡ್ಬೇಕು ಅಂದ್ರೆ ಅವ್ರು ಕೊಡ್ತಕ್ಕಂತಹ ಕ್ರೂಡ್ ಆಯಿಲ್ ಗಿಂತ ಕಡಿಮೆ ಬೆಲೆಯಲ್ಲಿ ಕ್ರೂಡ್ ಆಯಿಲ್ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಸಿಗುವಂತಾಗಬೇಕು. ಅದು ಯಾವಾಗ ಸಾಧ್ಯ? ಅದು ಯಾರಿಂದ ಸಾಧ್ಯ? ವೆನಿಜುವೆಲಾದ ಆಯಿಲ್ ಇಂದ ಸಾಧ್ಯ. ಇದರಿಂದ ಇನ್ನೂ ಒಂದು ಆಂಗಲ್ ಅಲ್ಲಿ ಭಾರತಕ್ಕೇನೆ ಲಾಭ ಆಗೋದು. ರಷ್ಯಾಗೆ ನಾವು ದಬಾಯಿಸಿ ಕೇಳಬಹುದು, ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ವೆನಿಜುವೆಲಾದ ಚೀಪ್ ಆಯಿಲ್ ಸಿಗ್ತಾ ಇದೆ, ನಮಗೆ ಇನ್ನೂ ಚೀಪ್ ಆಗಿ ಕೊಡ್ಬೇಕು ನೀವು ಅಂತ. ಯಾಕಂದ್ರೆ ರಷ್ಯಾದವ್ರೇನ್ ನಮ್ಗೇನು ಅಮಾವಾಸ್ಯೆ ದಾನಕ್ಕ ಕೊಡ್ತಾರೆ, ಕಾಸು ಕೊಟ್ರೇನೆ ಕೊಡೋದು, ಯಾರು ಏನು ಪುಕ್ಸೈಟೆ ಕೊಡೋದಿಲ್ಲ. ನಾವು ಸಹ ರಷ್ಯಾದಿಂದ ಯುದ್ಧೋಪಕರಣಗಳನ್ನ ಪರ್ಚೇಸ್ ಮಾಡ್ತೇವೆ. ಉಕ್ರೇನ್ ಯುದ್ಧದಲ್ಲಿ ಅವರು ಸಿಲುಕಿ ಸಂಕಷ್ಟದ ಪರಿಸ್ಥಿತಿ ಇದ್ದಾಗ ಭಾರತ ಹಣಕಾಸಿನ ಸಹಾಯ ಮಾಡಿದೆ, ತೈಲ ಖರೀದಿ ಮಾಡಿ. ರಷ್ಯಾದ ಋಣ ಸಹ ಭಾರತದ ಮೇಲೆ ಇದೆ, ಇಲ್ಲ ಅಂತ ಹೇಳಲ್ಲ. ಎರಡೂ ದೇಶಗಳ ನಡುವೆ ಕೊಡುಕೊಳ್ಳುವಿಕೆ ಅಂಡರ್ಸ್ಟುಡ್. ಸಹಾಯ ಮಾಡಿದ ಭಾರತಕ್ಕೆ ರಿಟರ್ನ್ ಅಂತೂ ರಷ್ಯಾ ಕೊಡ್ಬೇಕಾಗತ್ತೆ. ಅದನ್ನ ತೈಲದ ರೂಪದಲ್ಲಿ ಭಾರತ ಮತ್ತೆ ಲಾಭ ಮಾಡಿಕೊಳ್ಳುತ್ತೆ. ನೋಡ್ತಾ ಇರಿ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.